ಸ್ಟಾಕ್ ಮಾರ್ಕೆಟ್ ಎಷ್ಟು ಕಾಂಪ್ಲಿಕೇಟೆಡ್ ಆಗಿದೆ. ಏನೇ ಹೇಳ್ತಿದ್ಯಾ? ಸಿಂಪಲ್ ಕ್ವೆಶನ್. ಈಗ ಸೆನ್ಸೆಕ್ಸ್ ಅಲ್ಲಿ ಇರೋದು 30 ಸ್ಟಾಕ್ಸ್, ಆದ್ರೆ 80,000 ಹತ್ರ ಟ್ರೇಡ್ ಆಗುತ್ತೆ. ಮತ್ತೆ ನಿಫ್ಟಿ 50 ಅಲ್ಲಿ ಇರೋದು 50 ಸ್ಟಾಕ್ಸ್, ಆದ್ರೆ ಟ್ರೇಡ್ ಆಗೋದು ಬರೀ 24,000 ಅಷ್ಟೇ. ಮತ್ತೆ ಇವಾಗ ಇಂಡೆಕ್ಸ್ ನ ತಗೊಂಡ್ರೆ ಅದ್ರ ಅಂಡರ್ ಅಲ್ಲಿ ಬರೋ ಅದ್ರ ಸ್ಟಾಕ್ ಪ್ರೈಸಸ್ ಎಲ್ಲಾನು ಕಂಪೈಲ್ ಮಾಡ್ಬೇಕು ತಾನೆ. ಅದ್ ಹಂಗಲ್ಲ, ಇರು ಹೇಳ್ತೀನಿ, ಸ್ಟಾರ್ಟಿಂಗ್ ಇಂದ ಅರ್ಥ ಮಾಡ್ಕೊಳ್ಳೋಣ. ಸೆನ್ಸೆಕ್ಸ್ 1986 ಅಲ್ಲಿ ಬೇಸ್ ವ್ಯಾಲ್ಯೂ ಆಫ್ 100 ಇಂದ ಸ್ಟಾರ್ಟ್ ಆಯ್ತು. ನಿಫ್ಟಿ 1996 ಅಲ್ಲಿ ಬೇಸ್ ವ್ಯಾಲ್ಯೂ ಆಫ್ 1000 ಇಂದ ಸ್ಟಾರ್ಟ್ ಆಯ್ತು. ಸೊ ಎರಡು ಸ್ಟಾರ್ಟ್ ಆಗಿದೆ ಡಿಫ್ರೆಂಟ್ ಪಾಯಿಂಟ್ಸ್ ಇಂದ. ಮತ್ತೆ ಕಾಂಪೋಸಿಷನ್ ವಿಷಯಕ್ಕೆ ಬಂದ್ರೆ ಸೆನ್ಸೆಕ್ಸ್ ಹ್ಯಾಸ್ 30 ಸ್ಟಾಕ್ಸ್ ಮತ್ತೆ ನಿಫ್ಟಿ ಹ್ಯಾಸ್ 50 ಸ್ಟಾಕ್ಸ್. ಸೊ ವೆಯ್ಟೇಜ್ ಇಂದಾನೆ ಎರಡು ಬೇರೆ ಬೇರೆ ತರಾನೇ ಇದೆ. ಫಾರ್ ಎಕ್ಸಾಂಪಲ್, ಈಗ HDFC ಬ್ಯಾಂಕ್ ನ ತಗೊಂಡ್ರೆ ಸೆನ್ಸೆಕ್ಸ್ ಅಲ್ಲಿ ಇದರ ವೆಯ್ಟೇಜ್ 15.71% ಇತ್ತು, ಮತ್ತೆ ನಿಫ್ಟಿ 50 ಅಲ್ಲಿ 13.28% ಇತ್ತು. ಅದಕ್ಕೆ ಏಪ್ರಿಲ್ 1 ಇಂದ 24th ಮಧ್ಯದಲ್ಲಿ HDFC ಮೂವ್ ಆದಾಗ ಸೆನ್ಸೆಕ್ಸ್ ಅಲ್ಲಿ ಇದರ ಕಾಂಟ್ರಿಬ್ಯೂಷನ್ 975 ಪಾಯಿಂಟ್ಸ್ ಇದ್ರೆ ನಿಫ್ಟಿ 50 ಅಲ್ಲಿ ಇದರ ಕಾಂಟ್ರಿಬ್ಯೂಷನ್ ಕೇವಲ 250 ಪಾಯಿಂಟ್ಸ್ ಇತ್ತು. ಪ್ಲಸ್ ಯಾವ್ದಾದ್ರು ಸ್ಟಾಕ್ ಆಡ್ ಅಥವಾ ರಿಮೂವ್ ಆದ್ರೆ ಇಂಡೆಕ್ಸ್ ವ್ಯಾಲ್ಯೂ ಮತ್ತೆ PE ರೇಷಿಯೋಗೂ ಅಫೆಕ್ಟ್ ಆಗುತ್ತೆ. ಎಕ್ಸಾಂಪಲ್ ಝೊಮ್ಯಾಟೊ. ಸೊ ನೀವ್ ಯಾವ ಇಂಡೆಕ್ಸ್ ನ ಟ್ರಸ್ಟ್ ಮಾಡ್ತೀರಾ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ.